ಹಾಯ್ ಸ್ಟೂಡೆಂಟ್ಸ್, ಎಜುಕೇಷನ್ ಲೋನ್ನ ಅಪ್ಲೈ ಮಾಡೋದು ಯಾವ ಥರ ಅಂತ ಫುಲ್ ನೀಟಾಗಿ ತೋರಿಸಿದ್ದೀನಿ. ವಿತ್ ಎಕ್ಸಾಂಪಲ್ ತೋರಿಸಿದ್ದೀನಿ. ಎಂಡ್ ತನಕ ನೋಡಿ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಒಂದೇ ಏನಾದ್ರು ಸ್ಕಿಪ್ ಮಾಡಿದ್ರೆ ಯಾವುದೋ ಒಂದು ಡಾಕ್ಯುಮೆಂಟ್ ಮಿಸ್ ಆದರೆ ನಿಮಗೆ ಎಜುಕೇಷನ್ ಲೋನ್ ಸಿಗೋದು ಕಷ್ಟ ಆಗುತ್ತೆ. ಆದ್ದರಿಂದ ಯಾವ ಥರ ನೀವೇ ಮೊಬೈಲಲ್ಲಿ ಅಪ್ಲೈ ಮಾಡಿ. ಫಸ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಕೇಳಬೇಕು, ಸರ್ ನಾ ಈ ಥರ ಅಪ್ಲೈ ಮಾಡ್ತಿದ್ದೀನಿ, ಲೋನ್ ಸಿಗುತ್ತಾ ಅಂತ. ಆಮೇಲೆ ಆ ಬ್ಯಾಂಕೆಲ್ಲ ಚೂಸ್ ಮಾಡೋದಿರುತ್ತೆ ಅದ್ರ ಸಲ. ಸೊ ನೀವು ಯಾವ ಬ್ಯಾಂಕ್ ಚೂಸ್ ಮಾಡೋದಿರ್ತಲ್ಲ ಆ ಬ್ಯಾಂಕಿಗೆ ಹೋಗಿ ಕೇಳಬೇಕು, ಸರ್ ನಾ ಈ ಥರ ಲೋನ್ ಅಪ್ಲೈ ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡಿ ನಿಮ್ಮ ಬ್ಯಾಂಕಲ್ಲಿ ಕೊಡ್ತೀರಾ ಅಂತೇಳಿ. ಸೊ ಅವ್ರು ಕೊಡ್ತೀನಿ ಅಂದಾಗ ನೆಕ್ಸ್ಟ್ ಹೋಗಿ ನೆಟ್ ಸೆಂಟ್ರಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಇದನ್ನ ಅಪ್ಲೈ ಮಾಡಿ ಆಮೇಲೆ ನೀವು ಬೇಕಾದ್ರೆ ಬ್ಯಾಂಕಿಗೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ಬೋದು. ಸೊ ವೇಟ್ ಮಾಡಿದ್ರೆ ಲೇಟ್ ಮಾಡೋದು ಬೇಡ. ಸೊ ಅವ್ರ ವೆಬ್ಸೈಟ್ ಓಪನ್ ಮಾಡ್ತೀನಿ, ವೇಟ್ ಮಾಡಿ. ಸೊ ನೀವು ಗೂಗಲಲ್ಲಿ ಏನು ಮಾಡ್ತೀರಾ, ವಿದ್ಯಾಲಕ್ಷ್ಮಿ PM ವಿದ್ಯಾಲಕ್ಷ್ಮಿ ಅಂತ ಟೈಪ್ ಮಾಡಿ .co.in ಅಂತ ಟೈಪ್ ಮಾಡಿ ಸರ್ಚ್ ಅಂತ ಕೊಡಿ. ಈ ವೆಬ್ಸೈಟ್ ಓಪನ್ ಆಗುತ್ತೆ. ಹೋಮ್ ಪೇಜು ನೀವು ಇಲ್ಲೇ ನೋಡೋಕೆ ಲಾಗಿನ್ ಅಂತ ಕೊಡಬೇಕು. ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ದೆಲ್ಲ ರಿಜಿಸ್ಟ್ರೇಷನ್ ಬರುತ್ತೆ. ರಿಜಿಸ್ಟ್ರೇಷನ್ ಫಿಲ್ ಮಾಡ್ಕೋಬೇಕು. ಹೌದಾ, ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನಿಮ್ಗೆ ID ಪಾಸ್ವರ್ಡ್ ಬರುತ್ತೆ, ಅದನ್ನ ಆಮೇಲೆ ಬೇಕಾದ್ರೆ ಎಂಟ್ರಿ ಮಾಡ್ಬೋದು. ಇಲ್ಲ ಮುಂಚೆ ಏನಾದರೂ ಇದ್ರೆ ಡೈರೆಕ್ಟ್ ಇಲ್ಲೇ ಎಂಟ್ರಿ ಮಾಡಿ, ಇಲ್ಲಾಂದ್ರೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಫಿಲ್ ಮಾಡೋದು ಬರುತ್ತೆ. ಹೌದಾ, ಸೊ ನಿಮ್ಮ ನೇಮ್ ಫಿಲ್ ಮಾಡಬೇಕು, ಆಮೇಲೆ ಮೊಬೈಲ್ ನಂಬರ್ ಫಿಲ್ ಮಾಡಬೇಕು, ಆಮೇಲೆ ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಂಡು ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಗೆ ID ಕ್ರಿಯೇಟ್ ಆಗುತ್ತೆ. ID ತಗೊಂಡು ಅಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಹೌದಾ, ಸೊ ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಫಸ್ಟ್ ಏನು ಮಾಡಬೇಕು, ನಿಮ್ಮದು ID ಕ್ರಿಯೇಟ್ ಮಾಡ್ಕೋಬೇಕು. ID ಕ್ರಿಯೇಟ್ ಇರಲಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನೇಮು, ಮೊಬೈಲ್ ನಂಬರು, ಇಮೇಲ್ ID, ಪಾಸ್ವರ್ಡ್ ನಿಮ್ಗೆ ಯಾವ್ದು ಬೇಕಲ್ಲ ಆ ಥರ ಸ್ಟ್ರಾಂಗ್ ಪಾಸ್ವರ್ಡ್ ಇಡಿ. ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ, ನೀವು ID ಕ್ರಿಯೇಟ್ ಆಗುತ್ತೆ. ಸೊ ID ಕ್ರಿಯೇಟ್ ಆದಮೇಲೆ ಆಮೇಲೆ ನೀವು ಲಾಗಿನ್ ಆಗಬೇಕು. ಸೊ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸ್ಟಡಿ ರಿಲೇಟೆಡ್ ಏನಿದ್ರೂ ಸಿಗುತ್ತೆ. ನಿಮಗೆ ಎಜುಕೇಷನ್ ರಿಲೇಟೆಡ್ ಲೋನು ಆ್ಯಂಡ್ ಸ್ಕಾಲರ್ಶಿಪ್ಪು ಮತ್ತು ಇವನ್ ಗೌರ್ಮೆಂಟ್ ಜಾಬ್ ಹೋಗಲಿಕ್ಕೆ ಜಾಬ್ ಅಪ್ಡೇಟ್ಸು, IT ಆ್ಯಂಡ್ ನಾನ್ IT ಜಾಬ್ ಅಪ್ಡೇಟ್ಸು, ಆ್ಯಂಡ್ ನಿಮಗೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಎಲ್ಲ ನಿಮಗೆ ಶಾರ್ಟ್ಸಲ್ಲಿ ಸಿಗುತ್ತೆ. ಬೇಕಾದ್ರೆ ಒಂದ್ಸಲ ನೀವು ಶಾರ್ಟ್ಸ್ ವಿಸಿಟ್ ಮಾಡಿ ನೋಡಿ ಯಾವ ಥರ ಈಸಿಯಾಗಿ ನಿಮಗೆ ಸಾಲ್ವ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಮೇಲ್ ID ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಓಕೆ ಅಂತ ಕೊಡಿ. ಇವಾಗ ಎಂಟ್ರಿ ಆಗಿ ಸೊ ಮೊಬೈಲ್ ನಂಬರ್ ಎಂಟ್ರಿ ಆಗ್ತಾರೆ, ಅದು OTP ಬರುತ್ತೆ. OTP ತಗೊಂಡು ಎರಡಕ್ಕೂ OTP ಬರುತ್ತೆ. ಮೊಬೈಲ್ ನಂಬರ್ಗೂ OTP ಬರುತ್ತೆ, ಆಮೇಲೆ ನಿಮಗೆ ಇಮೇಲ್ IDಗೂ OTP ಬರುತ್ತೆ. ಆ ಎರಡಕ್ಕೂ ನೀವು ಏನು ಮಾಡಬೇಕು, ಎಂಟ್ರಿ ಕೊಡಬೇಕು. ಆಮೇಲೆ ಸಬ್ಮಿಟ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಏನಪ್ಪ, ಆಮೇಲೆ ಇದಾದ ಕೂಡಲೇ ನೀವು ID ಕ್ರಿಯೇಟ್ ಆದ ಕೂಡಲೇ ಇವೆಲ್ಲ OTP ಬರುತ್ತೆ ಎರಡಕ್ಕೂ. ಅದಾದಮೇಲೆ ಲಾಗಿನ್ ಮೇಲೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಹೋಗ್ತೀರಾ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಹೋದಾಗ ನಿಮ್ಮದು ಇಮೇಲ್ ID ಇರುತ್ತಲ್ಲ ಅದೇ ಪಾಸ್ವರ್ಡ್, ಈಗಲೇ ಹೇಳ್ತಾ ಇದ್ದೀನಿ, ಇಮೇಲ್ ID ಏನಿರುತ್ತಲ್ಲ ಅದೇ ಪಾಸ್ವರ್ಡು, ಅದನ್ನ ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ಏನು ಸೇವ್ ಮಾಡಿರ್ತಿರಲ್ಲ ಕೊಟ್ಟಿರ್ತಿಲ್ಲ ಅದೇ ಪಾಸ್ವರ್ಡ್ನ ಎಂಟ್ರಿ ಕೊಟ್ಟು ಕ್ಯಾಪ್ಚಾ ಎಂಟ್ರಿ ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕು. ಸೊ ಗೊತ್ತಾದ್ರೆ ಏನು ಮಾಡ್ತಾರೆ, ಕ್ರಿಯೇಟ್ ಅಕೌಂಟ್ ಹೋಗ್ತೀರಾ, ಅಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡ್ತೀರಾ. ಆಮೇಲೆ ಮೊಬೈಲ್ಗೆ ಮೇಲ್ಗೆ ಎರಡು OTP ಬರುತ್ತೆ, ಆ OTPನ ಎಂಟ್ರಿ ಮಾಡ್ತೀರಾ. ಆಮೇಲೆ ಲಾಗಿನ್ಗೆ ಹೋಗ್ತೀರಾ, ಮತ್ತೆ ಸ್ಟೂಡೆಂಟ್ ಲಾಗಿನ್ಗೆ ಹೋಗ್ತೀರಾ. ಸ್ಟೂಡೆಂಟ್ ಲಾಗಿನ್ ಹೋದ್ಮೇಲೆ ಈ ಥರ ಬರುತ್ತೆ, ಎಂಟ್ರಿ ಮಾಡಿ ID ಪಾಸ್ವರ್ಡ್ ಕೊಡ್ತೀರಾ. ಈ ಥರ ಲಾಗಿನ್ ಆಗಿ ಸಬ್ಮಿಟ್ ಅಂತ ಕೊಡ್ತೀರಾ. ಸೊ ಇದಾದ್ಮೇಲೆ ಇಲ್ಲಿ ಬರುತ್ತೆ PM ವಿದ್ಯಾಲಕ್ಷ್ಮಿ ಅಂತ ಬರುತ್ತೆ, ಅಪ್ಲೈ ಎಜುಕೇಷನ್ ಲೋನ್. ಯಾವುದ್ರಲ್ಲಿ ಒಂದು ಚೂಸ್ ಮಾಡ್ತೀರಾ, ಇದು ಅದು UPSC CSS IS. ಇಲ್ಲಿ ಅಪ್ಲೈ ಎಜುಕೇಷನ್ ಲೋನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಏನು ಮಾಡ್ತೀರಾ, ನಿಮ್ಮದು ಅಪ್ಲೈ ಎಜುಕೇಷನ್ ಲೋನ್ ಕ್ಲಿಕ್ ಮಾಡಿದ್ಮೇಲೆ 12 ಡಿಜಿಟ್ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಿ ಆಮೇಲೆ ಇಲ್ಲಿ ಗೆಟ್ OTP. ಸೊ ಆಧಾರ್ ಕಾರ್ಡ್ KYC ಕ್ಲಿಯರ್ ಮಾಡಲೇಬೇಕು ಎಲ್ಲ, ಈಗಂತ ಎಲ್ಲದಕ್ಕೂ ಕೇಳ್ತಾನೆ ಇದ್ದಾರೆ ಕಂಪಲ್ಸರಿ. ಸೊ OTP ಸೆಂಡ್ ಟು ಆಧಾರ್ ನಂಬರ್ ಅಂತ ಬರುತ್ತೆ, OTP ಬಂದಿರುತ್ತೆ, ಅದನ್ನ ಎಂಟ್ರಿ ಮಾಡಿ. ಸೊ ಇವಾಗ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕು. ಸ್ಟೂಡೆಂಟ್ ನೇಮ್, ಟೈಟಲ್ ಸೆಲೆಕ್ಟ್ ಮಾಡ್ಕೋತೀರಾ. ಫಸ್ಟು ಟೈಟಲ್ಲು ಈ ಕಡೆ ಬರ್ತೀನಿ, ನಿಮ್ಗೆ ಕಾಣುತ್ತೆ. ನಿಮಗೆ ಟೈಟಲ್ ಏನಂತ ಬೇಕಲ್ಲ ಅಂತಂದ್ರೆ ಮಿಸ್ಟರ್ ಅವ್ರ ಮಿಸ್ಸಸ್, ನಿಮ್ದೇನು ನಿಮ್ಮ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಮದುವೆ ಆಗಿದ್ದೆ ಮಿಸ್ಸಸ್ ಅಂತ ಬರುತ್ತೆ, ಇಲ್ಲ ಮದುವೆ ಆಗಿಲ್ಲ. ಸೊ ಎಲ್ಲ ನೇಮ್ಸ್ ಎಲ್ಲ ಫಿಲ್ ಮಾಡ್ತೀರಾ. ನೇಮ್ಸ್ ಎಲ್ಲ ಫಿಲ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ಬೇಕಲ್ಲ. ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಕ್ಯಾಟಗರಿ, ಜೆಂಡರ್, ರಿಲಿಜನ್ನು, ಮ್ಯಾರಿಚುವಲ್ ಸ್ಟೇಟಸ್, ಮದುವೆ ಆಗಿದ್ರೆ, ಆಕ್ಯುಪೇಷನ್ ಅದನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಏನು ಡಿಗ್ರಿ ಕಲಿತಾ ಇದ್ರೆ ಎಜುಕೇಷನ್ ಅಂತ ಹಾಕೋತೀರಾ.
ನಿಮ್ಗೆಲ್ಲ ಫುಲ್ ಎಂಟೈರ್ ನಿಮ್ಮ ಡೀಟೇಲ್ಸಲ್ಲಿ ಎಂಟ್ರಿ ಮಾಡ್ತೀರಾ. ಹೌದಾ? ಸೊ ಅದನ್ನೇ ಬೇಕಾದ್ರೆ ನಾ ಇದನ್ನ ಸ್ಕಿಪ್ ಮಾಡಲಾ? ಸೊ ಇಲ್ಲಿ ಕ್ಯಾಟಗರಿ ಚೂಸ್ ಮಾಡ್ತೀರಾ, ಯಾವ ಕ್ಯಾಟಗರಿ ಅಂತೇಳಿ. ಆಮೇಲೆ ಜೆಂಡರ್ ಚೂಸ್ ಮಾಡ್ತೀರಾ, ರಿಲಿಜನ್ ಚೂಸ್ ಮಾಡ್ತೀರಾ, ಹಿಂದೂನಾ ಮುಸ್ಲಿಮಾ, ಹೌದಾ? ಮ್ಯಾರೇಜ್ ಸ್ಟೇಟಸ್ಸು ಅದ್ರೊಳಗೆ ನಿಮ್ಗೆ ಯಾವ ಸಬ್ ಕಾಸ್ಟ್, ಸಾರಿ ಮ್ಯಾರೇಜ್ ಅಂದರೆ ಮದುವೆ ಆಗಿದೆಯಾ ಇಲ್ವಾ ಅಂತೇಳಿ, ಸಿಂಗಲ್ ಮ್ಯಾರಿಡಾ ಅಂತೇಳಿ. ಆಕ್ಯುಪೇಷನ್ ಸ್ಟೂಡೆಂಟ್ ಅಂದರೆ ಸ್ಟೂಡೆಂಟ್ ಅಂತ ಕೊಡ್ತೀರಾ, ಎಂಪ್ಲಾಯ್ ಕೊಡ್ತೀರಾ, ಬಿಸ್ನೆಸ್ ಕೊಡ್ತೀರಾ, ಯಾವ್ದು ಇರ್ತಲ್ಲ ಅದನ್ನ ಕೊಡ್ತೀರಾ. ಸೊ ನೆಕ್ಸ್ಟ್ ಗಾರ್ಡಿಯನ್ ಪೇರೆಂಟ್ಸ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಸೊ ಇಲ್ಲಿ ಮಿಸ್ಟರ್ ಅಂತ ಕೊಡ್ತೀರಾ. ಸೊ ಅವ್ರ ಮ್ಯಾರೇಜ್ ಆಗಿದ್ರೆ ಫಿಲ್ ಮಾಡಿ, ಅವ್ರದ್ದು ಸ್ವಲ್ಪ ಡೀಟೇಲ್ಸ್ ಅದು ಫಿಲ್ ಮಾಡಬೇಕು. ಕ್ಯಾಟಗರಿ ಏನು, ನಿಮ್ಮ ತಂದೆ ತಾಯಿ ಅದನ್ನು ಅವ್ರ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು. ಯಾರ್ದು ನೀವು ಅಲ್ಲಿ ಕೊಡ್ತಿರಲ್ಲ ಗಾರ್ಡಿಯನ್ದು ಅವ್ರದ್ದು ಡೀಟೇಲ್ಸ್ ಫಿಲ್ ಮಾಡಬೇಕು. ಸೊ ಅದನ್ನೆಲ್ಲ ಫಿಲ್ ಮಾಡಿ ಅವ್ರದ್ದು ಸೇಮ್ ಆ್ಯಸ್ ಇಟ್ ಈಸ್, ಫಾದರ್ ನೇಮು ಮತ್ತು ಅವ್ರ ಫಾದರ್ ನೇಮು, ನೆಕ್ಸ್ಟ್ ಡೇಟ್ ಆಫ್ ಬರ್ತು, ಅವ್ರ ತಂದೆಯವ್ರು ಹಾಕಿರೋ ತಂದೆಯವ್ರದ್ದು, ಇದಾಗಿದ್ರೆ ನಿಮ್ಮ ತಾಯಿಯವ್ರು ಹಾಕಿರೋ ತಾಯಿಯವ್ರದ್ದು, ಜೆಂಡರು, ಆಮೇಲೆ ಕ್ಯಾಟಗರಿ ಜೆಂಡರು, ಆಮೇಲೆ ರಿಲಿಜನ್ನು, ಯಾವ ರಿಲಿಜನ್ ಇರುತ್ತೆ ಅದು, ಆಮೇಲೆ ಮ್ಯಾರೇಜ್ ಸ್ಟೇಟಸ್ಸು ಮ್ಯಾರಿಡ್ ಅಂತ ಬರುತ್ತೆ ಅದು ಹಾಕ್ಬೇಕು. ಆಮೇಲೆ ಆಕ್ಯುಪೇಷನ್ ಫಾರ್ಮರ್ ಅಂತ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಆಧಾರದೆಲ್ಲ ಆಲ್ರೆಡಿ ಆಗಿರುತ್ತೆ, ಅದನ್ನೇ ನೀವು ಮಾಡೋ ಅವಶ್ಯಕತೆ ಇಲ್ಲ. ಅದು ಅಡ್ರೆಸ್ ಎಲ್ಲ ಆಟೋಮೆಟಿಕ್ ತೊಗೊಂಡಿರುತ್ತೆ, ಆಧಾರ್ ಕಾರ್ಡ್ ಒಳಗೆ ಇರುತ್ತಲ್ಲ ಅದನ್ನ ಅಡ್ರೆಸ್ ತೊಗೊಂಡಿರುತ್ತೆ. ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ ಅಷ್ಟೇ. ಆಮೇಲೆ ಎಜುಕೇಷನ್ ಡೀಟೇಲ್ಸ್ ಹಾಕಬೇಕು. 10% ಅಷ್ಟಾಗಿದೆ ಅದನ್ನ ಹಾಕಬೇಕು. ಆಮೇಲೆ ಎಜುಕೇಷನ್ ಲೋನ್ ಅದಕ್ಕೆ ಬೇಕಪ್ಪ, ಡಿಪ್ಲೊಮಾ ಬೇಕಾ, ಇಂಜಿನಿಯರಿಂಗ್ ಬೇಕಾ, ಮೆಡಿಕಲ್ಗೆ ಬೇಕಾ, ಅದನ್ನ ಸೆಲೆಕ್ಟ್ ಮಾಡ್ತೀರಾ. ಸೊ ಸೆಲೆಕ್ಟ್ ಮಾಡ್ಕೊಂಡು ಸೊ ಆಮೇಲೆ ನೀವು 12% ಅಷ್ಟಾಗಿದೆ ಅದನ್ನೂ ಆಗಬೇಕು. ನೆಕ್ಸ್ಟು ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಅಂತ ಕೊಡ್ತೀರಾ, 12th ಅಂದರೆ 12th ಅಂತ ಕೊಡ್ತೀರಾ. ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಪರ್ಸೆಂಟೇಜ್, ಹೌದಾ? ಸೊ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅದನ್ನ ಚೂಸ್ ಮಾಡ್ತೀರಾ. ಚೂಸ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು UGನ PGನ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಪರ್ಸೆಂಟೇಜ್ ಎಲ್ಲ ಫಿಲ್ ಮಾಡ್ತೀರಾ 10th ಹೋಗಿ. ಸ್ಕೂಲ್ ಡೀಟೇಲ್ ಬೇಕಾದ್ರೆ ಜಸ್ಟ್ ಸರ್ಚ್ ಮಾಡಿದ್ರೆ ಬರುತ್ತೆ ನಿಮ್ಗೆ. ಅಲ್ಲಿ ನಿಮ್ಗೆ ಗೊತ್ತಲ್ಲ ಅಂದರೆ ಡೈರೆಕ್ಟಾಗಿ ಎಂಟ್ರಿನೂ ಮಾಡ್ಬೋದು, ಇಲ್ಲಪ್ಪ ನೀವು ಸರ್ಚ್ ಮಾಡ್ಕೋಬೋದು, ಹೌದಾ? ಸರ್ಚ್ ಮಾಡ್ಕೊಬೇಕಾದ್ರೆ ನೀವು ಕರ್ನಾಟಕ ಅಂತ ಚೂಸ್ ಮಾಡ್ತೀರಾ, ಆಮೇಲೆ ಡಿಸ್ಟ್ರಿಕ್ಟ್ ಚೂಸ್ ಮಾಡ್ತೀರಾ, ಆಮೇಲೆ ಪಿನ್ ಕೋಡ್ ಬರ್ತೀರಾ, ಆಮೇಲೆ ಸ್ಕೂಲ್ ನೇಮ್ ಸರ್ಚ್ ಆಗುತ್ತೆ. ಅದರೊಳಗೆ ನಿಮ್ಮ ಸ್ಕೂಲ್ ನೇಮ್ ಸರ್ಚ್ ಫೆಚ್ ಮಾಡಿ ಡೈರೆಕ್ಟಲ್ಲಿ ಹೋಗುತ್ತೆ, ಆಟೋಮೆಟಿಕ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಹೈಯೆಸ್ಟ್ ಕ್ವಾಲಿಫಿಕೇಷನ್, ನಿಮ್ಮ ಮತ್ತೇನಾದ್ರು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಾದರೂ ಇದೆಯಾ ಪರ್ಸೆಂಟೇಜಲ್ಲಿ, ಹೌದಾ? 12th ಇವಾಗ ನೀವು ಯಾವ್ದು ಲಾಸ್ಟ್ ಎಂಡ್ ಆಗಿರುತ್ತಲ್ಲ ಅದನ್ನ ಹಾಕ್ತೀರಾ. 12th ಆಗಿರೋ 12th, ಮೆಡಿಕಲ್ ಆಗಿದ್ರೆ ಮೆಡಿಕಲ್ಲು. ನೀವು ನೆಕ್ಸ್ಟ್ PGಗೆ ಏನಾದ್ರು ಅಪ್ಲೈ ಮಾಡಿದ್ರೆ PG ಅಂತ ಕ್ಲಿಕ್ ಮಾಡ್ತೀರಾ. ಸೊ ನಿಮ್ದು ಈಗ ಆಗಿರೋದ್ರೆ 12th ಹೈಯೆಸ್ಟ್ ಅಲ್ವಾ ಲಾಸ್ಟು. ಸೊ ಇಂಜಿನಿಯರಿಂಗ್ ಅಂತ ಅಪ್ಲೈ ಮಾಡ್ತೀರಲ್ಲ ಲೋನು, ಡಿಗ್ರಿಗೆ ಇಂಜಿನಿಯರಿಂಗ್ಗೆ. ಸೊ ಅದರಿಂದ 12th ಹೈಯೆಸ್ಟ್ ಆಗಿರುತ್ತೆ, 12th ಎಂಟ್ರಿ ಮಾಡ್ತೀರಾ. ಸೊ ನೆಕ್ಸ್ಟು ಪರ್ಸನ್ ವಿತ್ ಬೆಂಚ್ ಮಾರ್ಕ್, ಏನಾದರೂ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ದೀರಾ, ಹ್ಯಾಂಡಿಕ್ಯಾಪ್ಟ್ ಏನಾದ್ರು ಇದ್ದೀರಾ ಅಂತ ಸೆಲೆಕ್ಟ್ ಮಾಡ್ತೀರಾ. ಎಸ್ ಅಂದರೆ ಎಸ್ ಕೊಡ್ತೀರಾ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡ್ತೀರಾ. ಸೊ ನೆಕ್ಸ್ಟ್ ಫ್ಯಾಮಿಲಿ ಇನ್ಕಮ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಸೊ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಆ್ಯನ್ಯುವಲ್ ನಿಮ್ದು ಇದರಲ್ಲಿ ಇರುತ್ತೆ, ಅದನ್ನ ನೋಡ್ಕೊಂಡು ಫಿಲ್ ಮಾಡಿ, ಹೌದಾ? ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಒಳಗಿರುತ್ತೆ. ಆಮೇಲೆ ನಿಮ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ದು ಎಂಟ್ರಿ ಮಾಡಬೇಕು. ನಿಮ್ಮದು ಅವ್ರದ್ದು ತಂದೆ ಪ್ಯಾನ್ ಕಾರ್ಡ್ ಎಂಟ್ರಿ ಮಾಡಿ ವೆರಿಫೈ ಪ್ಯಾನ್ ಅಂತ ಕೊಡಬೇಕು. ಸೊ ನೆಕ್ಸ್ಟು ನಿಮ್ಮದು ಅವ್ರದ್ದು ಇಬ್ಬರು ಆಗಬೇಕು. ಫಸ್ಟ್ ಸ್ಟೂಡೆಂಟ್ ಪ್ಯಾನ್ ಕಾರ್ಡ್ ವೆರಿಫೈ ಮಾಡ್ತೀರಾ, ಆಮೇಲೆ ಪೇರೆಂಟ್ಸ್ ಪ್ಯಾನ್ ಕಾರ್ಡ್ ವೆರಿಫೈ ಮಾಡ್ತೀರಾ.
ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫೆಚ್ ಮಾಡಬೇಕು. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫೆಚ್ ಮಾಡ್ತೀರಾ. ಸೊ ಬ್ಯಾಂಕ್ ಡೀಟೇಲ್ ಫೆಚ್ ಮಾಡಿದ್ಮೇಲೆ ನಿಮ್ಮದು ಕೋರ್ಸ್ ಡೀಟೇಲ್ಸ್ ಕೇಳುತ್ತೆ, ಹೌದಾ. ಸೊ ಕೋರ್ಸ್ ಡೀಟೇಲ್ಸು ಎಂಟ್ರಿ ಮಾಡಬೇಕು. ಎಷ್ಟು ವರ್ಷ ಕೋರ್ಸ್ ಇದೆ, ಬ್ಯಾಂಕ್ ಡೀಟೇಲ್ಸ್ ನಾವು ಸ್ವಲ್ಪ ಅದು ಸ್ಪೀಡ್ ಆಯಿತು. ಸೊ ಬ್ಯಾಂಕ್ ಡೀಟೇಲ್ಸ್ ಏನಿಲ್ಲ, ನೀವು ಯಾವ ಬ್ಯಾಂಕ್ ತೊಗೋತೀರ ಆ ಬ್ಯಾಂಕ್ ಸೆಲೆಕ್ಟ್ ಮಾಡ್ತೀರಾ, ಆಟೋಮೆಟಿಕ್ ಅದು ಫೆಚ್ ಆಗುತ್ತೆ. ನೀವು ಬ್ಯಾಂಕ್ದವ್ರು ಮುಂಚೆನೇ ಕೇಳಬೇಕು. ಸೊ ಇವಾಗ ನಿಮ್ಮದು ಸೆಲೆಕ್ಟ್ ಮಾಡಬೇಕು, ವೆದರ್ ಮೆರಿಟ್ ಮ್ಯಾನೇಜ್ಮೆಂಟ್ ಅವ್ರ ಕೋಟಾ. ಸೊ ಮೆರಿಟ್ ಮೇಲೆ ತಗೋತಿದ್ರ ಸೀಟ್ನ ಅಥವಾ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಮೇಲೆ ತಗೋತೀರಾ. ನೀವು ಇಂಜಿನಿಯರಿಂಗ್ ಹೋದ್ರೆ ಗೊತ್ತಿರುತ್ತೆ ಅದು, ನೀವು ಮೆರಿಟ್ ವೈಸ್ ತಗೋತಿದ್ರ ಮ್ಯಾನೇಜ್ಮೆಂಟ್ ಮೇಲೆ ತಗೋತಿದ್ರ ಅಂತೇಳಿ. ಸೊ ಅದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆಸ್ ಪರ್ ಮೆರಿಟ್ ಅಂದ್ರೆ ಮೆರಿಟ್ ಚೂಸ್ ಮಾಡಿ, ಇಲ್ಲ ಮ್ಯಾನೇಜ್ಮೆಂಟ್ ಇಂದ ತಗೋತಿದ್ರೆ ಮ್ಯಾನೇಜ್ಮೆಂಟ್ ಅಂತ ಚೂಸ್ ಮಾಡಿ. ಡ್ಯೂರೇಷನ್ ಆಫ್ ಕೋರ್ಸು ಎಷ್ಟು ವರ್ಷ ಇರುತ್ತೆ, 3 ಇಯರ್ಸ್ ಇದ್ರೆ 3 ಇಯರ್ಸ್ ಕೊಡಿ. ಇಂಜಿನಿಯರಿಂಗ್ ಆದರೆ 4 ಇಯರ್ಸ್ ಇರುತ್ತೆ, 4 ಇಯರ್ಸ್ ಕೊಡಿ. BCA BCom BBA ಆದರೆ 3 ಇಯರ್ಸ್ ಇರುತ್ತೆ, 3 ಇಯರ್ಸ್ ಕೊಡಿ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂದ್ರೆ ನೀವು ಅಲ್ಲಿ ಅಡ್ಮಿಷನ್ ಆಗಿ ಡೇಟು, ಆಮೇಲೆ ಡೇಟ್ ಆಫ್ ಕಂಪ್ಲೀಷನ್ ಅಂದ್ರೆ ನೀವು ಎಂಡ್ ಆಗೋದು ಒಂದು 4 ಇಯರ್ಸ್ ಒಂದು ಲೆಕ್ಕ ಹಾಕೊಂಡು, ಅಥವಾ 3 ಇಯರ್ಸ್ ಇದ್ರೆ 3 ಇಯರ್ಸ್ ಒಂದು ಲೆಕ್ಕ ಹಾಕೊಂಡು ಒಂದು ಎಂಡ್ ಇಯರ್ ಕೊಡ್ತೀರಾ ಡೇಟು. ಸೊ ಆಮೇಲೆ ಇನ್ಸ್ಟಿಟ್ಯೂಟ್ ಡೀಟೇಲ್ಸ್, ನಿಮ್ಮ ಕಾಲೇಜ್ದೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಸೊ ಕಾಲೇಜ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದಾದ್ಮೇಲೆ ನೀವು ಯಾವ ಕೋರ್ಸ್ ಅಂತ ಎಂಟ್ರಿ ಮಾಡ್ತೀರಾ, ಪರ್ಪಸ್ ಆಯ್ತು ಬಿಡಿ, ಏನು ಪ್ರಾಬ್ಲಮ್. ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ರೆ, UG ನಂಬರ್ ಕೊಟ್ಟಿರ್ತಾರಲ್ಲ ಆ UG ನಂಬರ್ ಎಂಟ್ರಿ ಮಾಡ್ತೀರಾ. ಇಲ್ಲಿಂದ ಏನೇನಪ್ಪ ಅಮೌಂಟ್ ಎಷ್ಟೆಷ್ಟು ಬೇಕು, ಟ್ಯೂಷನ್ ಫೀಸ್ ಎಲ್ಲ ನೀವು ಆಲ್ರೆಡಿ ಇದಕ್ಕೆ ಡಾಕ್ಯುಮೆಂಟ್ಸ್ನ ಹೋಗಿ ಮೊದಲೇ ಕಲೆಕ್ಟ್ ಮಾಡ್ಕೋಬೇಕು, ಹೌದಾ. ಸೊ ಅದ್ರ ನಿಮ್ದು ಟ್ಯೂಷನ್ ಫೀಸ್ ಎಷ್ಟಾಗುತ್ತೆ, ಆಮೇಲೆ ನೀವು ಲ್ಯಾಪ್ಟಾಪ್ ಬೇಕಾದ್ರೆ ಲ್ಯಾಪ್ಟಾಪ್ ಫೀಸ್ ಎಷ್ಟಾಗುತ್ತೆ, ಆಮೇಲೆ ಕೊಟೇಶನ್ ಅಂತ ಕರ್ತಾರೆ ಅದಕ್ಕೆ, ಹೌದಾ. ಸೊ ನೀವು ಲ್ಯಾಪ್ಟಾಪ್ ಅಂಗಡಿಗೆ ಹೋದ್ರೆ ಕೊಟೇಶನ್ ಕೊಡಿ ಅಂದ್ರೆ ಕೊಡ್ತಾರೆ ಅವರು, ಹೌದಾ. ಹಾಸ್ಟೆಲ್ಗೆ ಹೋದ್ರೆ ಹಾಸ್ಟೆಲ್ ಕೊಟೇಶನ್ ಕೊಡಿ ಅಂದ್ರೆ ಕೊಡ್ತಾರೆ. ನೀವು ಎಲ್ಲಿ ಟ್ಯೂಷನ್ ಹಚ್ತಾರೆ ಅಲ್ಲಿ ಟ್ಯೂಷನ್ಗೆ ಹೋಗಿ ಕೊಟೇಶನ್ ಫೀಸ್ ಎಷ್ಟಾಗುತ್ತೆ ಕೊಡಿ ಅಂದ್ರೆ ಕೊಡ್ತಾರೆ. ಇನ್ನೇನು ಕಾಲೇಜ್ ಅಂತೆ ಕಾಲೇಜಲ್ಲಿ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಡೀಟೇಲ್ಸ್ ನೀವು ಎಂಟ್ರಿ ಮಾಡಬೇಕು. ಹಾಸ್ಟೆಲ್ದಾಗಿಂತ ಹಾಸ್ಟೆಲ್ದು ಕೊಡ್ತಾರೆ. ಸೊ 4 ಇಯರ್ಸ್ ಹಾಸ್ಟೆಲ್ ಎಷ್ಟಾಗುತ್ತೆ ಪ್ರತಿಯೊಂದು ಎಂಟ್ರಿ ಮಾಡಬೇಕು. ಇದಕ್ಕೆಲ್ಲ ಪ್ರತಿಯೊಂದು ಕೇಳುತ್ತೆ, ಎಕ್ಸಾಮ್ ಫೀಸು, ಟ್ಯೂಷನ್ ಫೀಸು, ಬ್ಯಾಂಕ್ ಬುಕ್, ಸ್ಟೇಷನರಿ ಏನಾದ್ರು ಬೇಕಾದ್ರೆ ಸ್ಟೇಷನರಿ ಒಂದು ನಾರ್ಮಲ್ ಬುಕ್ ಇದ್ರಲ್ಲಿ ನೀವು ಬಿಲ್ ಕೊಡೋದ್ರೆ ಕೊಡ್ತಾರೆ ಬುಕ್ ಅಂಗಡಿಗಳಲ್ಲಿ. ಆಮೇಲೆ ಕಂಪ್ಯೂಟರ್ ಜೊತೆ ತಗೋದ್ರೆ ಅದ್ರದ್ದು, ಹಾಸ್ಟೆಲ್ ಇದ್ರೆ ಹಾಸ್ಟೆಲ್ ಎಕ್ಸ್ಪೆನ್ಸಸ್, ಆಮೇಲೆ ಟ್ರಾವೆಲ್ ಏನಾರಿದ್ರೆ ಟ್ರಾವೆಲ್ ಎಕ್ಸ್ಪೆನ್ಸಸ್. ಸೊ ಇಷ್ಟು ಎಂಟ್ರಿ ಮಾಡ್ತೀರಾ. ಸೊ ಅದೆಲ್ಲ ಎಂಟ್ರಿ ಮಾಡೋದು ನೀವು ಸ್ಕಿಪ್ ಮಾಡ್ತೀನಿ. ಅದು ಅಪ್ ಟು 6th ಇಯರ್ ಮಟ್ಟ ಇರುತ್ತೆ. ಮೆಡಿಕಲ್ ಅಂದರೆ ನೀವು 6 ಇಯರ್ ಹತ್ತು ಬರ್ತಾವಲ್ವಾ. ಆಮೇಲೆ ಇಂಜಿನಿಯರಿಂಗ್ ಆದರೆ 4 ಇಯರ್ಸ್ ಬರುತ್ತೆ. ಆಮೇಲೆ ಡಿಗ್ರಿ ಆದರೆ 3 ವರ್ಷದ ಮಾತ್ರ ಡೀಟೇಲ್ಸ್ ಎಂಟ್ರಿ ಮಾಡ್ತೀರಾ ಅಷ್ಟೇ. ಸೊ ಆಮೇಲೆ ಎಲ್ಲ ಈ ಥರ ಬರುತ್ತೆ. ಅಪ್ಲೋಡ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಪ್ರೂಫ್ ಆಫ್ ಅಡ್ಮಿಷನ್ ಫೀಸ್ದು, ಅದು ನಿಮ್ಮದು ಕಾಲೇಜ್ದು ಅದನ್ನೆಲ್ಲ ಎಂಟ್ರಿ ಮಾಡ್ಬೇಕಿಲ್ಲಿ, ಹೌದಾ. ಸೊ ಇಷ್ಟೆಲ್ಲ ಎಂಟ್ರಿ ಮಾಡಿದಾದ್ಮೇಲೆ 10th ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡಬೇಕು, 12th ಮಾರ್ಕ್ಸ್ ಕಾರ್ಡು, ಪ್ರೂಫ್ ಆಫ್ ಅಡ್ಮಿಷನ್ ಕೋರ್ಸ್ ನಿಮ್ಮ ಅಡ್ಮಿಷನ್ ಮಾಡಿದ ಪ್ರೂಫು. ಮತ್ತು ಇನ್ನೊಂದು ನೆನಪಲ್ಲಿ ಫಸ್ಟ್ ಸೆಮ್ಮಲ್ಲಿ ನೀವೇ ಅಮೌಂಟ್ ತುಂಬಬೇಕು. ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಅಡ್ವಾನ್ಸ್ ನಿಮ್ಗೆ ಲೋನ್ ಸಿಗಲ್ಲ. ಆಮೇಲೆ ನೀವು ಫಸ್ಟ್ ಸೆಮ್ ಅಡ್ಮಿಷನ್ ಆಗುತ್ತಲ್ವ, ಆಮೇಲೆ ನಿಮ್ಗೆ ಲೋನ್ ಸಿಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಅದನ್ನ ನಿಮ್ಮ ಪ್ರೂಫ್ ಬರುತ್ತಲ್ವ ಅದನ್ನೆಲ್ಲ ತಗೊಂಡು ಆಮೇಲೆ ನೀವು ಅಪ್ಲೋಡ್ ಮಾಡಬೇಕು. ಸೊ ಈ ಥರ ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡ್ತೀರಾ ಅಷ್ಟೊತ್ರದ್ದು. ಸೊ ನಿಮ್ಗೆ ನೆಕ್ಸ್ಟ್ ಏನು ಬರುತ್ತೆ, ಬ್ಯಾಂಕ್ ಲೋನ್ ಅಪ್ಲೈ ಮಾಡೋದಕ್ಕೆ ಒಂದು ID ಎಲ್ಲ ಬರುತ್ತೆ. ID ಎಲ್ಲ ನೀವು ಹೋಗಿ ಕಾಲೇಜ್ ಬ್ಯಾಂಕಲ್ಲಿ ಹೋಗಿ ಕನ್ಫರ್ಮೇಷನ್ ಮಾಡಿಸ್ಬೇಕು, ಹೌದಾ. ಸೊ ಆಮೇಲೆ ಫಾರ್ಮ್ ಬರುತ್ತೆ, ಆ ಫಾರ್ಮ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಷ್ಟೆಲ್ಲ ಆದಮೇಲೆ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದಾದ್ಮೇಲೆ ಇದು ಫಾರ್ಮ್ ಫಿಲ್ ಆಗಿದ್ದೆಲ್ಲ ಬರುತ್ತೆ. ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಇದೆಲ್ಲ ಚೆಕ್ ಮಾಡ್ಕೊಂಡು ಏನು ಮಾಡಬೇಕು, ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಬೇಕು, ಹೌದಾ. ಸೊ ಇಲ್ಲಿ ನೀವು ಬೇಕಾದ್ರೆ ಸೆಲೆಕ್ಟ್ ಬ್ಯಾಂಕ್, ನೀವು ಯಾವ ಬ್ಯಾಂಕಿಗೆ ಹೋಗ್ತಾರಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ತೀರಿ ಬ್ಯಾಂಕ್ ಡೀಟೇಲ್ಸ್, ಇನ್ನು ಬ್ಯಾಂಕ್ ಡೀಟೇಲ್ಸ್ ಒಂದು ಎಂಟ್ರಿ ಆಗಿಲ್ಲ. ಸೊ ಬ್ಯಾಂಕ್ ಡೀಟೇಲ್ ಎಂಟ್ರಿ ಆದಮೇಲೆ ಡೈರೆಕ್ಟಾಗಿ ಹೋಗ್ಬೋದು. ಸೊ ನೀವು ಫಾರ್ಮುಲಾ ಫಸ್ಟ್ ಚೆಕ್ ಮಾಡ್ಕೋತೀರಿ, ನಿಮ್ದು ಎಲ್ಲ ಕರೆಕ್ಟ್ ಇದೆ ಚೆಕ್ ಮಾಡ್ಕೊಂಡು ಆಮೇಲೆ ಬ್ಯಾಂಕ್ ಚೂಸ್ ಮಾಡ್ತಾರೆ. ಲಾಸ್ಟ್ ಆಪ್ಷನ್ ಬ್ಯಾಂಕ್ ಚೂಸ್ ಮಾಡ್ಲಿಕ್ಕೆ ಇರೋದು. ಸೊ ನೀವು ಯಾವ್ದು ನಿಯರೆಸ್ಟ್ ಬ್ಯಾಂಕ್ನ ಅಲ್ಲಿ ಫಸ್ಟ್ ಹೋಗಿ ಎನ್ಕ್ವೈರಿ ಮಾಡಿ ಲೋನ್ ಕೊಡ್ತಾರಲ್ಲ ಅಂತೇಳಿ. ಒಂದೊಂದು ಬ್ಯಾಂಕಲ್ಲಿ ಅವರೇ ಅಪ್ಲೈ ಮಾಡ್ಕೋತಾರೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದೊಂದು ಬ್ಯಾಂಕಲ್ಲಿ ನೀವು ಅಪ್ಲೈ ಮಾಡ್ಕೊಂಬನ್ನಿ ಹೊರಗಡೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸಬ್ಮಿಟ್ ಮಾಡಿ, ಬ್ಯಾಂಕ್ ಎಲ್ಲ ಸೆಲೆಕ್ಟ್ ಆದಮೇಲೆ ಸಬ್ಮಿಟ್, ಫೈನಲ್ ಸಬ್ಮಿಟ್ ಅಂತ ಕೊಡಿ. ಫೈನಲ್ ಸಬ್ಮಿಷನ್ ಆಗುತ್ತೆ. ಸೊ ಇಷ್ಟು ಲೋನ್ ಅಪ್ಲೈ ಮಾಡಲಿಕ್ಕೆ ಪ್ರೊಸೆಸ್ ಇರೋದು. ಸೊ ಐ ಥಿಂಕ್ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದೇ ಥರ ಅಪ್ಡೇಟ್ಸ್ಗಾಗಿ ಜಾಬ್ ರಿಲೇಟೆಡ್ ಆ್ಯಂಡ್ ನಿಮ್ಮದು ಸ್ಕಾಲರ್ಶಿಪ್ ರಿಲೇಟೆಡ್ ಆ್ಯಂಡ್ IT ನಾನ್ IT ಜಾಬ್ಸು, ಗೌರ್ಮೆಂಟ್ ಜಾಬ್ಸು ಆ್ಯಂಡ್ ಮೆಂಟಲ್ ಎಬಿಲಿಟಿ ಮೇನ್ ಬೇಕಾದ್ರೆ ನೀವು ಹೋಗಿ ಶಾರ್ಟ್ಸ್ ಅಲ್ಲಿ ತೆಗೆದು ನೋಡಿ ಎಷ್ಟು ಈಸಿಯಾಗಿ ಮ್ಯಾಥ್ಸ್ ಪ್ರಾಬ್ಲಮ್ಸ್ನ, ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಎಲ್ಲ 1 ನಿಮಿಷದ ವೀಡಿಯೋಸು. ನೀವು ಡೈಲಿ ಒಂದು 10 ಮಿನಿಟ್ಸ್ ಅದ್ರ ಮೇಲೆ ಸ್ಪೆಂಡ್ ಮಾಡಿ 100% ನಿಮಗೆ ಡಿಗ್ರಿ ಆದಮೇಲೆ 100% ಜಾಬ್ ತೊಗೊಳ್ಳೋಕ್ಕೆ 100% ಯೂಸ್ ಆಗುತ್ತೆ. ನೀವು ಗೌರ್ಮೆಂಟ್ ಹೋದ್ರೆ ಹೆಲ್ಪ್ ಆಗುತ್ತೆ, MNC ಕಂಪ್ನಿಗಳಿಗೆ ಹೋದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ
ನಮ್ದು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ. ಯಾವುದು ಕಂಫರ್ಟೇಬಲ್ ಇರುತ್ತಲ್ಲ ಅದಕ್ಕೆ ಹೋಗಿ ಜಾಯ್ನ್ ಆಗಿ. ಇಷ್ಟೇ ಆಯ್ತಾ.